ಇದೇ ಒಂದು ಸಂದರ್ಭದಲ್ಲಿ ಒಂದು ಭಕ್ತಾದಿಗಳನ್ನು ಒಪ್ಪಿಕೊಟ್ಟಿದ್ದಾರಂತೆ ದಿಂಗಾಲೇಶ್ವರ ಸ್ವಾಮೀಜಿಯವರು, ಶಿರಹಟ್ಟಿಯ ಮಠದ ಸ್ವಾಮೀಜಿಯವರು, ಫಕೀರೇಶ್ವರ ಮಠದ ಸ್ವಾಮೀಜಿಯವರು. ಆ ಫಕೀರೇಶ್ವರ ಮಠದ ಭಕ್ತರನ್ನ ಇವತ್ತು ಎಲೆಕ್ಷನ್ದಲ್ಲಿ ನಿಲ್ಲಬೇಡ್ರಿ, ನೀವು ಧಾರ್ಮಿಕ ವ್ಯಕ್ತಿ, ನೀವು ಒಂದೇಳಿ ನಿಂತಿದ್ದಕ್ಕರೆ ಆದ್ರೆ ನಾವು ನಿಮ್ಮಿಂದ ದೂರ ಸರಿಬೇಕಾಗ್ತದೆ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಇದೇನು ರೀ ಹೇಗಾಗಿ ಹೀಗಾಗಲಿಕ್ಕತ್ತದ ಅಂತೇಳಿ ನಮಗೆಲ್ಲ ಅನ್ನಿಸ್ಬೋದು. ಇದರಿಂದ ಏನಾದರೂ ನಮ್ಮ ಪ್ರಹ್ಲಾದ್ ಜೋಶಿ ಅವರ ಕೈವಾಡ ಇರ್ಬೋದಾ ಅನ್ನುವಂಥ ಮಾತಿರ್ಬೋದು, ಇರಲಿಕ್ಕಿಲ್ಲ. ಯಾಕಂದರೆ ಈ ಸದ್ಯ ಅವರಿಗೆ ದೊಡ್ಡ ಏನಪ್ಪ ಅಂದ್ರೆ ಪ್ರತಿಸ್ಪರ್ಧಿ ಯಾರಪ್ಪ ಅಂದ್ರೆ ಲಿಂಗಾಲೇಶ್ವರ ಸ್ವಾಮೀಜಿಯವರು ಮತ್ತು ಲಿಂಗಾಯತ್ ಕಮ್ಯುನಿಟಿ. ಯಾಕಂದರೆ ಅವ್ರ ಬಗ್ಗೆ ಸಾಕಷ್ಟು ಆ ಭಾಗದಲ್ಲಿ ಧಾರವಾಡದಲ್ಲಿ ಅವರು ಬೆಳೆಸುತ್ತಾರೆ ಜನ ಅನ್ನುವಂಥದ್ದು. ಲಿಂಗಾಯತರಿಂದ ಸಾಕಷ್ಟು ಇವರನ್ನು ವಿರೋಧ ಮಾಡ್ತಾಯಿದ್ದಾರೆ ಲಿಂಗಾಯತ ಸಮುದಾಯದಲ್ಲಿ. ಹೀಗಾಗಿ ಅವ್ರೇನಾದರೂ ಹೇಳಿಸಿರ್ಬೋದ ಈ ಜನರಿಂದ ಅಂತೇಳಿ ಕೆಲವೊಮ್ಮೆ ಸಂಶಯಗಳಿಗೆ ಹೇಳೋದಂತೆ ಸಹಜದ. ಅದೇನೋ ಹೇಳಿ ಆದರೆ ಈ ಒಂದೇನು ಮೂಮೆಂಟ್ ಆಗಿದೆ ನಡೆದ ಇದು ದಿಂಗಾಲೇಶ್ವರ ಸ್ವಾಮೀಜಿಯವರು ಹಿಂಸರಿಸ್ತದೇನು ಚುನಾವಣೆಯಿಂದ ಅಂತೇಳಿ. ಆದರೆ ಅವರು ಈಗಿನ ವರ್ತನೆಗಳನ್ನು ದಿನಕ್ಕೆ ಅವರ ಪ್ರತಿಭಟನೆ, ಅದರಲ್ಲೂ ಪ್ರಹ್ಲಾದ್ ಜೋಶಿ ಅವರು ವಿರೋಧವಾಗಿ ಅವರು ಏನಪ್ಪ ಅಂತಂದ್ರೆ ಒಂದು ವಾದ ಮಾಡುವಂಥದ್ದು ಅಥವಾ ಅದರಲ್ಲೂ ಅವರು ವಿರೋಧವಾಗಿ ಹೇಳುತ್ತಿರುವಂಥದ್ದು ನೋಡಿದಾಗ ಅವರೇನು ಮುಸ್ಲಿಮ್ಸ್ ಇರಲಿಕ್ಕಿಲ್ಲ. ನಮ್ಮ ಕೆ ಎಸ್ ಈಶ್ವರಪ್ಪನವ್ರಂಗೆ ಇವತ್ತು ಕೆ ಎಸ್ ಈಶ್ವರಪ್ಪನವ್ರಿಗೂ ಈಗ ಒಂದು ಕೃತಿಗೆ ಬಂದುಬಿಟ್ಟಿದ್ರು, ಅದು ಪಾರ್ಟಿಯಲ್ಲಿ ಇರಬೇಕು ಹೋಗಬೇಕು ಅನ್ನೋಂಥದ್ದು, ಎಲ್ಲರೂ ಒಂದನ್ನು ಆಯ್ಕೆ ಮಾಡಬೇಕಂತ ಅನಿವಾರ್ಯತೆ ಬಂದಿರ್ತದೆ ಇವತ್ತು. ಹಂಗಿಲ್ಲೇ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ಅವರ ಭಕ್ತರು ಅಂಥ ಪರಿಸ್ಥಿತಿ ತರ್ತಾರ ಅಂದಾಗ ಒಂದು ವಿಚಾರ ಮಾಡಿದಾಗ ಇಲ್ಲಿವರೆಗೆ ದಿಟ್ಟರಾಗಿ ನೇರವಾಗಿ ಮಾತಾಡುವಂಥ ದಿಂಗಾಲೇಶ್ವರ ಸ್ವಾಮೀಜಿ ಅವರು ಮೋಸ್ಟ್ ಪ್ರಾಬಬ್ಲಿ ಸರಿಲಿಕ್ಕಿಲ್ಲ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಅದನ್ನೇ ಆಗಲಿ ಇದು ಡೆವಲಪ್ಮೆಂಟ್ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಧಾರವಾಡದ ಸುತ್ತಮುತ್ತ ಲಿಂಗಾಯತ ಕಮ್ಯುನಿಟಿಗಳಲ್ಲಿ ಹೌದಪ್ಪ ಏನು ದಿಂಗಾಲೇಶ್ವರ ಸ್ವಾಮೀಜಿಯವರು ಹಿಂಸರಿತಾರ ಅನ್ನುವಂಥ ಒಂದು ಆತಂಕ ಮನೆ ಮಾಡಿದ. ಆದರೆ ಈಗಾಗಲೇ ಕಾಂಗ್ರೆಸ್ಸಿಗರು ಸಹಿತ ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರು ಈ ದಿಂಗಾಲೇಶ್ವರ ಸ್ವಾಮೀಜಿಯವರಿಗೆ ಯಾಕೆ ಸಪೋರ್ಟ್ ಮಾಡಬಾರ್ದು ಅನ್ನುವಂಥ ವಿಷಯಕ್ಕೆ ಬಂದಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಈ ಅಸೋಟಿಯವರು ವಿನೋದ್ ಅಸೋಟಿ ಅವರು ಕುರುಬ ಸಮುದಾಯಕ್ಕೆ ಸಂಬಂಧಿಸಿದವರಾಗಿದ್ದರಿಂದಾಗಿ ಬ್ಯಾಡ್ ಮೆಸೇಜ್ ಹೋಗಬಾರ್ದು, ತಪ್ಪು ಅಭಿಪ್ರಾಯ ಹೋಗಬಾರ್ದು ಎಂಬುದಂತೇಳಿ ವೇಟ್ ಮಾಡ್ತಾ ಇದ್ದಾರೆ. ಅದೇನೋ ಆಗಲಿ ದಿಂಗಾಲೇಶ್ವರ ಸ್ವಾಮೀಜಿ ಅವರು ನಿಲ್ಲೋದು ಗ್ಯಾರಂಟಿ ಅಂಥೇಳಿ ನಾವು ತಿಳ್ಕೊಳ್ಳೋಣ. ಅದು ನೋಡೋಣ ಕೊನೆ ಕ್ಷಣದವರೆಗೆ ಏನೇನು ಆಗ್ಬೋದು, ಏನೇನು ಆಗಲಿಕ್ಕಿಲ್ಲ ಅಂತೇಳಿ. ಯಾಕಪ್ಪ ಅಂತಂದ್ರೆ ಇದು ಏನಪ್ಪ ಅಂದ್ರೆ ರಾಜಕೀಯ ಧರ್ಮ, ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿದ್ದಾವೆ. ರಾಜಕೀಯ ಧರ್ಮ ಬರಬಾರ್ದು, ಧರ್ಮದಲ್ಲಿ ರಾಜಕೀಯ ಬರಬಾರ್ದು, ಎಷ್ಟು ಮಾತಾಡಿದ್ದಾರೆ. ಆದರೂ ಇವತ್ತು ಧರ್ಮ ಹಿಡ್ಕೊಂಡು ರಾಜಕೀಯ ಮಾಡ್ತಾ ಇದ್ದಾರೆ. ಇವತ್ತು ಬಿ ಜೆ ಪಿಗವರು ಏನು ಮಾಡ್ತಾಯಿದ್ದಾರೆ, ಧರ್ಮದ ನೆಲೆಗಟ್ಟಲೆ ಮಾಡ್ತಾರೆ, ಕಾಂಗ್ರೆಸ್ಸಿಗರು ಮಾಡ್ತಾಯಿದ್ದಾರೆ, ಜಾತಿ ನೆಲೆಗಟ್ಟಲೆ ಮೇಲೆ ಮಾಡ್ತಾಯಿದ್ದಾರೆ ಅನ್ನೋದಷ್ಟೇ ಬಾಯಿಯೊಳಗೆ ಧರ್ಮ ಜಾತಿ ತರಬಾರ್ದು ಅಂತೇಳಿ. ಆದರೆ ಎಲ್ಲರೂ ಅದನ್ನೇ ಮಾಡೋದು. ಇವತ್ತು ದಿಂಗಾಲೇಶ್ವರ ಸ್ವಾಮೀಜಿಯವರು ಆದರೂ ಸಹಿತ ಧರ್ಮ ಮತ್ತು ಜಾತಿ ನೆಲೆಗಟ್ಟೆಲ್ಲ ಲಿಂಗಾಯತರ ಪರವಾಗಿ ನಮಗೆ ಅನ್ಯಾಯ ಆಗಲಿಕ್ಕತ್ತದ ಈ ಒಂದು ಪ್ರಹ್ಲಾದ್ ಜೋಶಿ ಅವರಿಂದ ಅಂತ ಅವರು ಆರ್ಗ್ಯುಮೆಂಟ್ ಮಾಡ್ತಾಯಿದ್ದಾರೆ. ನೋಡ್ಬೇಕಿಲ್ಲ ಯಾರಿಗೆ ಅನ್ಯಾಯ ಆಗಿದೆ, ಎಷ್ಟಾಗಿದೆ ಅನ್ಯಾಯ ಅನ್ನೋದನ್ನು ಮುಂದಿನ ದಿನದಲ್ಲಿ ವಿಚಾರ ಮಾಡೋದು. ಬಟ್ ಈಗ ನಿಲ್ತಾರೋ ಇಲ್ಲ ಇದು ಪ್ರಶ್ನಾರ್ಥಕ ಮತ್ತೆ ಬಂದಂಥದ್ದು. ಯಾಕಂದರೆ ಭಕ್ತರೆಲ್ಲ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಂಥ ದಿಂಗಾಲೇಶ್ವರ ಸ್ವಾಮೀಜಿ